ಫೈನಾನ್ಸ್ ಕಿರುಕುಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥ ಮಾತು, ಸಿಎಂ ಕರೆದ ಸಭೆಗೆ ತೆರಳುವ ಮೊದಲು ಸಚಿವರು ಈ ರೀತಿಯಂಥ ಮಾತುಗಳನ್ನು ಹೇಳಿದ್ದಾರೆ. ಕೆಲವು ಕೇಂದ್ರ ಕೆಲವು ರಾಜ್ಯದ ಕಾನೂನಿದೆ, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಇವತ್ತು ಸಭೆಯಲ್ಲಿ ಮಹತ್ವದ ನಿಯಂತ್ರಣ ಮಾಡೋದಕ್ಕೆ ನಾವು ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ಭಾಳಷ್ಟು ಇತ್ತೀಚೆಗೆ ಮೈಕ್ರೋ ಫೈನಾನ್ಸು ಇನ್ಸ್ಟಿಟ್ಯೂಷನ್ಸ್ ಯಾರು ಮೈಕ್ರೋ ಫೈನಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಲೆಂಡಿಂಗ್ ಮಾಡ್ತಾರೆ, ಅದರ ರಿಕವರಿ ಬಗ್ಗೆ ಭಾಳಷ್ಟು ಗಲಾಟೆಗಳು ಅದು ಇಲ್ಲಿ ಆಗಿದೆ, ಸುಯಿಸೈಡ್ಗಳಾಗಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಅದನ್ನು ಸಭೆ ನಂತರ ಹೇಳ್ತೀವಿ ಏನು ಕ್ರಮ ತಗೊಳ್ತೀವಿ. ಸಡಿಲ ಇಲ್ಲ ಇಲ್ಲಿ ನೀವು ಕೆಲವು ಕಾನೂನುಗಳು ಕೇಂದ್ರದ ಕಾನೂನುಗಳಿದ್ದಾವೆ, ಕೆಲವು ಕಾನೂನುಗಳು ರಾಜ್ಯದ ಕಾನೂನುಗಳಿದ್ದಾವೆ. ಹಾಗಾಗಿ ನಾವು ರಾಜ್ಯದ ಕಾನೂನನ್ನು ಯಾವ ರೀತಿ ಇನ್ನೂ ಕೂಡ ಗಟ್ಟಿ ಮಾಡಬೇಕು ಮತ್ತು ಎಫೆಕ್ಟಿವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಇವತ್ತು ನಾವು. ಯಾಕೆಂದರೆ ಇದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಕಂಬೈನ್ಡ್ ಆಗಿ ಆ್ಯಕ್ಷನ್ ಮಾಡುವಂಥ ಇದು ಇಶ್ಯೂ ಇದು. ಅದಕ್ಕಾಗಿ ಇವತ್ತು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸಭೆಯ ನಂತರ ಬ್ರೀಫ್ ಮಾಡ್ತೀವಿ. ಭಾಳಷ್ಟು ಇತ್ತೀಚೆಗೆ